ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಊರಿಂದ ಬಂದ ಮೇಲೆ ಮತ್ತೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಫ್ರೈಡೇ, ಬೆಳಿಗ್ಗೆ 7 ಗಂಟೆ ಆಗಿದೆ. ರಾತ್ರಿ ಬರಬೇಕಾದ್ರೆ 2:30 ಆಯಿತು. ಸೊ ಹೂವಿನ ಗಿಡ ಎಲ್ಲ ನೋಡಿ ಯಾವ ರೀತಿಯಾಗಿದೆ ಅಂತ ಹೇಳಿ. ಸೊ ಇವಾಗ ಕ್ಲೀನ್ ಮಾಡೋಣ ಅಂತ ಹೊರಟೆ. ಒಂದು ವಾರ ಹಾಗೆ ಬಸ್ಲೆ ಮೊನ್ನೆ ನಟ್ಟಿರುವಂಥ ಬಸ್ಲಿ ಹೇಗೆ ಬಂದಿದೆ ಅಂತ. ಹಾಗೆ ಹೂ ನೋಡಿ ಎಷ್ಟೊಂದು ಹೂ ಬಿಟ್ಟಿದೆ. ಕೋಗಿಲೆ ಕೂಗ್ತಾ ಇದೆ. ಸೊ ಇಷ್ಟೊಂದು ಕಸ ಸಿಕ್ಕಿದೆ ನೋಡಿ. ಇನ್ನು ಗಿಡನೆಲ್ಲ ಈ ಕಡೆ ಶಿಫ್ಟ್ ಮಾಡಿದ್ದೀನಿ. ಸೊ ಇವಾಗ ಇದನ್ನೆಲ್ಲ ವಾಶ್ ಮಾಡಬೇಕು. ನಂತರ ಗಿಡಗಳಿಗೆ ನೀರನ್ನು ಹಾಕ್ತೀನಿ. ಊರಿಂದ ಬರಬೇಕಾದ್ರೆ ಒಂದು ಚಪ್ಪರದ ಮೆಣಸಿನ ಗಿಡನ ತೆಗೆದುಕೊಂಡು ಬಂದಿದ್ದೆ. ಮೊದಲಿಗೆ ಅದನ್ನು ಪಾಟ್ಗೆ ಹಾಕೋಣ ಅಂತ ಹೇಳಿ ತುಂಬಾ ಡ್ರೈ ಆಗಿತ್ತು. 1 ವೀಕ್ ಆಯ್ತಲ್ವಾ, ಸೊ ಹಾಗಾಗಿ ಮಣ್ಣೆಲ್ಲ ಡ್ರೈ ಆಗಿತ್ತು. ಸೊ ಈ ಬಿಸಿಲಿಗಂತೂ ಬೇಗನೆ ಗಿಡ ಎಲ್ಲ ಹಾಳಾಗಿಬಿಡುತ್ತೆ. ಡೈಲಿ 2 ಟೈಮ್ ನೀರು ಹಾಕಬೇಕಾಗತ್ತೆ. ಸೊ ಇವಾಗ ಈ ಗಿಡನ ನಟ್ಟು ಮತ್ತು ಈ ಬಾಲ್ಕನಿ ಎಲ್ಲ ಕ್ಲೀನ್ ಮಾಡಿ ಬ್ರೇಕ್ಫಾಸ್ಟನ್ನು ರೆಡಿ ಮಾಡಿ, ಇವತ್ತು ಮೊದಲನೇ ದಿನ ಅಲ್ವಾ, ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು. 1 ವೀಕ್ ಇಲ್ಲ ಅಂದರೂ ಕೂಡ ಇಲ್ಲಿ ಕನ್ಸ್ಟ್ರಕ್ಷನ್ ಕೆಲಸ ಆಗುತ್ತಲ್ವ, ತುಂಬಾ ಡಸ್ಟ್ ಇರುತ್ತೆ. ಇಲ್ಲೆಲ್ಲೂ ಕೋಗಿಲೆ ಕೂಗ್ತಾ ಇದೆ. ಮಳೆ ಬಂದಿದೆ ಅಂತೆ ನಿನ್ನೆ. ಸೊ ವೆದರ್ ಅಂತೂ ತುಂಬ ಚೆನ್ನಾಗಿದೆ. ನಿನ್ನೆ ನೈಟ್ ಬಂದಾಗಲೇ ಗಿಡಗಳಿಗೆ ಸ್ವಲ್ಪ ನೀರನ್ನು ಹಾಕಿದ್ದೆ. ಸೊ ಇವಾಗ ಸ್ವಲ್ಪ ಹಾಕೋಣ. ಈ ಕನ್ಸ್ಟ್ರಕ್ಷನ್ ಕೆಲಸ ಆಗ್ತಿದೆಯಲ್ಲ, ಬಾಲ್ಕನಿ ತುಂಬ ಡಸ್ಟ್ ಇರುತ್ತೆ. ಫೈನಲಿ ಬಾಲ್ಕನಿ ಕ್ಲೀನಿಂಗ್ ಆಯಿತು. ಇನ್ನು ಬ್ರೇಕ್ಫಾಸ್ಟ್ ಮಾಡಬೇಕು. ಯಾರೂ ಎದ್ದಿಲ್ಲ. ಹಾಗೆ ಮನೆ ಒಳಗಡೆ ಎಲ್ಲ ಕ್ಲೀನ್ ಮಾಡಿ ಬ್ರೇಕ್ಫಾಸ್ಟ್ ಮಾಡ್ಕೋತೀನಿ. ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಬೇಕಿತ್ತು. ಅದನ್ನು ತೆಗೆದುಕೊಂಡು ಬರಲಿಕ್ಕೆ ಅಂತ ಹೋಗಿದ್ದೆ. ಸೊ ಹಾಗೆ ಆರ್ನಾಗೆ ಆ್ಯನ್ಯುವಲ್ ಡೇ ಫಂಕ್ಷನ್ ಕೂಡ ಇತ್ತು. ಅದಕ್ಕೆಲ್ಲ ಪ್ರಿಪ್ರೇಷನ್ ನಡೀತಾ ಇತ್ತು. ಬರಬೇಕಾದ್ರೆ ನಾನಿಲ್ಲಿ ಬೇವಿನ ಸೊಪ್ಪನ್ನು ತೆಗೆದುಕೊಂಡು ಬಂದೆ. ಯಾಕಂದರೆ ಹೇರ್ ತುಂಬಾ ಡ್ರೈ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ಕೊಕೊನಟ್ ಆಯಿಲ್ ಮತ್ತು ಬೇವಿನ ಸೊಪ್ಪನ್ನು ತೆಗೆದುಕೊಂಡು ಬಂದೆ. ಕೊಕೊನಟ್ ಆಯಿಲ್ ತಂದ ಮೇಲೆ ಗೊತ್ತಾಯಿತು ನಾನು ಕೂಡ ಊರಿಂದ ತೆಗೆದುಕೊಂಡು ಬಂದಿದ್ದೀನಿ ಅಂತ. ಸೊ ಊರಲ್ಲಿ ಪ್ಯೂರಾಗಿ ಸಿಗುವಂತಹ ಈ ಕೊಕೊನಟ್ ಆಯಿಲಿಂದ ನಾನಿವತ್ತೊಂದು ಹೇರ್ ಆಯಿಲ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ತುಂಬಾ ಸಿಂಪಲ್ಲಾಗಿ ಮಾಡುವಂಥದ್ದು. ಮೊದಲಿಗೆ ಒಂದು ಕಡಾಯಿನ ಬಿಸಿ ಮಾಡಿ ಅದಕ್ಕೆ ನನಗೆ ಬೇಕಾಗುವಷ್ಟು ಕೊಕೊನಟ್ ಆಯಿಲನ್ನು ಹಾಕ್ಕೊಳ್ತಾ ಇದ್ದೀನಿ. ಅದು ಸ್ವಲ್ಪ ಬಿಸಿ ಆಗ್ತಿದ್ದಾಗೆ ಅದಕ್ಕೆ ಬೇವಿನ ಎಲೆಗಳನ್ನು ಹಾಕ್ಕೊಳ್ತೀನಿ. ಈ ನಡುವೆ ಬೇವಿನ ಎಲೆಗಳನ್ನು ಜಾಸ್ತಿಯಾಗಿ ಯೂಸ್ ಮಾಡಬೇಕಾಗತ್ತೆ. ಯಾಕಂದರೆ ಸಮ್ಮರಲ್ಲಿ ಹೇರ್ ಫಾಲ್ ಜಾಸ್ತಿ ಆಗುತ್ತೆ, ಜೊತೆಗೆ ಹೇರ್ ಡ್ರೈನೆಸ್ಸಿಂದ ಹೇರ್ ಫಾಲ್ ಆಗೋದು. ಸೊ ಹಾಗಾಗಿ ಜಾಸ್ತಿಯಾಗಿ ಬೇವಿನ ಎಲೆಗಳನ್ನು ಉಪಯೋಗಿಸಬೇಕು. ತಿನ್ನಲಿಕ್ಕಿರ್ಬೋದು, ತಲೆಗೆ ಕೂದಲಿಗೆ ಹಚ್ಕೊಳ್ಳಿಕ್ಕಿರ್ಬೋದು. ಸೊ ಹಾಗಾಗಿ ನಾನು ಬೇವಿನ ಸೊಪ್ಪನ್ನು ತೆಗೆದು ಸ್ಟೋರ್ ಮಾಡಿ ಅದನ್ನು ಚಿಕ್ಕ ಚಿಕ್ಕದಾಗಿ ಹಚ್ಚಿ ಅಡುಗೆ ಕೂಡ ಬಳಸ್ತಾ ಇದ್ದೇನೆ. ಮೊದಲೆಲ್ಲ ಒಗ್ಗರಣೆಗೆ ಸ್ವಲ್ಪ ಬಳಸ್ತಾ ಇದ್ವಿ, ಇವಾಗ ಜಾಸ್ತಿಯಾಗಿ ಬಳಸಬೇಕಾಗತ್ತೆ. ಹಾಗೆ ನಾನು ಬೇವಿನ ಸೊಪ್ಪನ್ನು ಒಮ್ಮೆ ಈ ರೀತಿ ಬಿಸಿ ಮಾಡಿದ ಮೇಲೆ ಅದಕ್ಕೆ ನಾನು ಈ ಪೌಡರನ್ನು ಹಾಕ್ಕೊಳ್ತಿದ್ದೀನಿ. ಈ ಪೌಡರ್ ಬಂದು ಲಾಸ್ಟ್ ಟೈಮ್ ಒಂದು ಹೇರ್ ಸ್ಪ್ರೇನ ನಿಮ್ಮ ಜೊತೆ ಶೇರ್ ಮಾಡಿದ್ದೆ. ಅದಕ್ಕೆ ರೆಡಿ ಮಾಡಿ ಇಟ್ಟಿರುವಂತಹ ಪೌಡರು. ಹೇರ್ ಸ್ಪ್ರೇ ಬದಲಿಗೆ ನಾನಿಲ್ಲಿ ಆಯಿಲ್ಗೆ ಇದನ್ನು ಹಾಕಿ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ಸೊ ಇವಾಗ ಜಾಸ್ತಿಯಾಗಿ ಹೇರ್ ಡ್ರೈ ಆಗಿಬಿಡುತ್ತೆ. ಆಯಿಲ್ ಹಾಕಿದಾಗ ಸ್ವಲ್ಪ ಸಾಫ್ಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ಆಯಿಲ್ಗೆ ಈ ಪೌಡರನ್ನು ಹಾಕಿ ಡೈಲಿ ರಾತ್ರಿ
ಹಚ್ಚಿ ಬೆಳಿಗ್ಗೆ ಸ್ನಾನ ಮಾಡೋದ್ರಿಂದ ಹೇರ್ ಡ್ರೈನೆಸ್ ಕೂಡ ಕಡಿಮೆ ಆಗುತ್ತೆ, ಕೂದಲು ಉದುರೋದು ಕೂಡ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಇವಾಗ ಈ ಸಮ್ಮರಲ್ಲಿ ನ್ಯಾಚುರಲ್ ಆಗಿ ಮಾಡುವಂತಹ ಹೇರ್ ಆಯಿಲ್ ಇದು. ಸ್ವಲ್ಪ ಬಿಸಿ ಆದಮೇಲೆ ತಣ್ಣಗಾಗಲು ಬಿಡ್ತೀನಿ. ಇದನ್ನು ಒಂದು ಕಂಟೈನರಲ್ಲಿ ಸ್ಟೋರ್ ಮಾಡಿ ದಿನಾಲೂ ಇದನ್ನು ಯೂಸ್ ಮಾಡೋದ್ರಿಂದ ಹೇರ್ ಸ್ವಲ್ಪ ಡ್ರೈನೆಸ್ ಕಡಿಮೆ ಆಗುತ್ತೆ, ಹಾಗೆ ಕೂದಲು ಉದುರೋದು ಕೂಡ ಕಡಿಮೆ ಆಗ್ತಾ ಬರ್ತಿದೆ. ಹಾಯ್, ಗುಡ್ ಮಾರ್ನಿಂಗ್, ಹ್ಯಾಪಿ ಶಿವರಾತ್ರಿ. ಶಿವರಾತ್ರಿ ಮಹಾಶಿವರಾತ್ರಿ. ಹೌದಾ, ನೀನು ಇವಾಗ ಸ್ಕೂಲಿಗೆ ಹೊರಟ್ಯಾ? ನಿಂಗೆ ಶಿವರಾತ್ರಿ ರಜೆ ಇಲ್ಯಾ? ಯಾಕೆ? ಡ್ಯಾನ್ಸ್ ಪ್ರಾಕ್ಟೀಸಿಗೆ ಹೋಗ್ತಾ ಇದ್ದಾಳ ಆರ್ನಂಗೆ ನಾಳೆ ಸಂಡೇ ಸ್ಕೂಲ್ ಡೇ ಇತ್ತು. ನೀನು ಒಬ್ಬ ಮಾರಾಯ. ನಿನಗೆಂತಕ್ಕೆ ಸ್ಕೂಲ್ ರಜೆ? ನಿಂಗೆಂತ ಸ್ಕೂಲ್ ರಜೆ? ಮಹಾಶಿವರಾತ್ರಿ. ಯಬ್ಬಾ, ದೇವರೇ ಬಂದಾಗಿತ್ತು ಮೈ ಮೇಲೆ. ಚಲೋ. ಅದ್ವಿನ್ಗೆ ಇವಾಗ ಫೈನಲ್ ಎಕ್ಸಾಮ್ ನಡೀತಾ ಇದೆ. ಸೊ ಹಾಗಾಗಿ ನನಗೆ ವಿಡಿಯೋ ಮಾಡಲಿಕ್ಕೇ ಆಗ್ತಾ ಇಲ್ಲ. ಹಾಗೆ ಆರ್ನಗೂ ಕೂಡ ಆ್ಯನ್ಯುವಲ್ ಡೇ ಇತ್ತು. ಒಂದು 2 days ಊರಿಂದ ಬಂದಮೇಲೆ ಆರ್ನ ಆರಾಮಾಗಿದ್ಲು. ನಂತರ ಅವಳಿಗೆ ಆರಾಮ್ ಇರಲಿಲ್ಲ, ಅಂದರೆ ವಾಮಿಟಿಂಗ್ ಸ್ಟಾರ್ಟ್ ಆಗಿತ್ತು. ಇದು ಆ್ಯನ್ಯುವಲ್ ಡೇ ಹಿಂದಿನ ದಿನ ರಾತ್ರಿ ಆರ್ನಾಗೆ ತುಂಬಾ ವಾಮಿಟಿಂಗ್ ಸ್ಟಾರ್ಟ್ ಆಯಿತು ಸಡನ್ನಾಗಿ. ಸೊ ನಾಳೆ ಇರೋದು ಆ್ಯನ್ಯುವಲ್ ಡೇ. ಸೊ ಸ್ವಲ್ಪ ಟೆನ್ಷನ್ ಆಯಿತು. ಹಾಗೆ ಹಾಸ್ಪಿಟಲ್ಗೆ ಕರೆದುಕೊಂಡು ಬಂದೆ. ಮತ್ತೆ ಗಿಡಗಳನ್ನೇ ತೋರಿಸ್ತಾ ಇದ್ದೀನಿ. ಕ್ಲೀನಿಂಗ್ ಆದಮೇಲೆ 1 week ಆದಮೇಲೆ ಮತ್ತೆ ಈ ವ್ಲಾಗ್ ಕಂಟಿನ್ಯೂ ಮಾಡಿರೋದು. ಅಂದರೆ ಇವತ್ತು ಆರ್ನಾಳ ಆ್ಯನ್ಯುವಲ್ ಡೇ. ಸೊ ಸ್ವಲ್ಪ ರೆಕಾರ್ಡ್ ಮಾಡೋಣ, ಮೆಮೊರಿ ಆಗುತ್ತೆ ಅಂತ ಅಂದ್ಕೊಂಡೆ. ಬಟ್ ಆರ್ನಾಗೇನೆ ಆರಾಮಿರಲಿಲ್ಲ. ಇವತ್ತು ಸಂಡೇ, ಬೆಳಿಗ್ಗೆ ಇನ್ನೂ ಆರ್ನ ಎದ್ದಿಲ್ಲ. ಸೊ ಹಾಗೆ ಅವಳಿಗೆ ರೆಸ್ಟ್ ಮಾಡಲು ಬಿಟ್ಟು ನಾನು ಎಲ್ಲ ಪ್ರಿಪರೇಷನ್ ಮಾಡ್ಕೋತಾ ಇದ್ದೀನಿ. ಅಂದರೆ ಬೆಳಿಗ್ಗೆನೆ ಎಲ್ಲ ಅಡುಗೆ ಎಲ್ಲ ಮಾಡಿ ಮಧ್ಯಾಹ್ನ ಊಟ ಮಾಡಿ ಅವಳನ್ನು ನೋಡಿಕೊಂಡು, ಹಾಗೆ ನಾಳೆ ಅದ್ವಿನ್ಗೆ ಫೈನಲ್ ಎಕ್ಸಾಮ್ ಮೊದಲನೇ ದಿನ. ಸೊ ಹಾಗಾಗಿ ನಾನಿಲ್ಲಿ ಎಲ್ಲವನ್ನು ರೆಡಿ ಮಾಡ್ಕೋಬೇಕು. ಹಾಗಾಗಿ ಜಾಸ್ತಿ ವಿಡಿಯೋ ಕೂಡ ಮಾಡಿಲ್ಲ. ಅಡುಗೆ ಎಲ್ಲ ಆಗಿ ಊಟ ಮಾಡಿ ಆರ್ನಾಳನ್ನು ಸ್ವಲ್ಪ ನಿದ್ರೆ ಮಾಡಿಸಿ ಇವಾಗ ಮಧ್ಯಾಹ್ನ 3 ಗಂಟೆ ರೆಡಿ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹಾಯ್ ಹಾಯ್. ಆರ್ನ ನೋಡ್ಬೋದು ಇಲ್ಲಿ ಎಷ್ಟೊಂದು ಡಲ್ ಆಗಿದ್ದಾಳೆ ಅಂತ ಹೇಳಿ. ಈ ಜ್ವರಕ್ಕಿಂತ ಜಾಸ್ತಿ ಅವಳಿಗೆ ವಾಮಿಟಿಂಗ್ ಆಗಿತ್ತು. ಗೊತ್ತಿಲ್ಲ, ಊರಲ್ಲಿ ಹೋದಾಗ ಅದು ಇದು ತಿಂದು ಸ್ವಲ್ಪ ಇನ್ಸ್ಪೆಕ್ಷನ್ ಆಗಿತ್ತಂತೆ ಹೊಟ್ಟೆ. ಡಾಕ್ಟರ್ ಕೂಡ ಅದನ್ನು ಹೇಳಿದರು. ಸೊ ಹಾಗಾಗಿ ತುಂಬಾ ಡಲ್ ಕೂಡ ಇದ್ಲು. 4 ಗಂಟೆಗೆ ಆ್ಯನ್ಯುವಲ್ ಡೇ ಸ್ಟಾರ್ಟ್ ಆಗುತ್ತೆ. ಆದರೆ ಆರ್ನಾಗೆ ಆರಾಮಿಲ್ಲದೆ ಕಾರಣಕ್ಕೆ ನಾವು ಸ್ವಲ್ಪ ಲೇಟಾಗಿಯೇ ಕರ್ಕೊಂಡು ಹೋಗ್ತಾ ಇದ್ವಿ. ಅಲ್ಲಿ ವೆಯ್ಟ್ ಮಾಡೋದು ಬೇಡ ಅಂತ ಹೇಳಿ. ಇಲ್ಲ, ಲೊಕೇಶನ್ ಅಲ್ಲಿಗೆ ಸೆಂಡ್ ಮಾಡಿರಲ್ಲ. ದೂರದಲ್ಲೇ ಹಾಯಾಗಿದೆ, ಕಾಯುವುದೇ ಸುಖವಾಗಿದೆ. ಯಾರೋ ನೀನು ಚೆಲುವ ಅಂದಿದೆ. ಕುಶಲವೇ, ಕ್ಷೇಮವೇ, ಸೌಖ್ಯವೇ, ನಾನಿನ್ನ ಓಲೆ ಓದಿದೆ. ದೂರಾನೇ ಆರಂಭ ಸೇರೋ ಅವ್ಯ, ನಿದೇಶ್, ಅಥರ್, ವೇದಾಂತ್. ಹುಚ್ಚು ಪ್ರೀತಿ ಮುಚ್ಚರು ದೂರದಲ್ಲೇ Thank you parents for a warm welcome. Good evening esteemed parents, teachers and beloved students. Today we are gathered to celebrate another successful academic year and the incredible achievements of our students. It's an honor to be the host for this beautiful evening. I, Vishakha Keswani, welcomes you all on behalf of whole Gurukul family for much awaited annual day.
Before we start, let's welcome our parents, teachers, staff and students. Thank you for being an integral part of Gurukul family. Good evening to all my parents, my tiny Gurukulites, students. Good evening. आज मैं डॉक्टर कामना, प्रिंसिपल ऑफ डॉक्टर कामना's गुरुकुल, आप सभी का जो हमारे गुरुकुल के एनुअल डे को और अधिक यादगार बनाने के लिए यहाँ एकत्रित हुए हैं, आप सभी का स्वागत करती हूँ, अभिनंदन करती हूँ। बच्चे जो न केवल एक स्टेट के एक स्थान के बल्कि पूरे देश के भविष्य होते हैं और किसी भी बच्चे का भविष्य और अधिक उज्जवल बनाने में उनके पेरेंट्स के साथ साथ उनके टीचर्स, उनके स्कूल का भी बहुत महत्वपूर्ण रोल होता है। स्कूल किसी भी बच्चे को एजुकेशन प्रोवाइड करने के साथ साथ उसका टोटल डेवलपमेंट उसमें भी बहुत बड़ा रोल निभाते हैं। और हमारे गुरुकुल की बात करें तो हमारा मोटिव सिर्फ बच्चों को एजुकेशन प्रोवाइड नहीं करना है, बल्कि उनका टोटल डेवलपमेंट करना है, ताकि बच्चा एक सक्सेसफुल पर्सन तो बन सके, उसके साथ साथ एक अच्छा इंसान भी बन सके और सही और गलत में डिसीजन ले सके, क्या चीज सही है क्या चीज गलत है, उस चीज का वो डिसाइड कर सके। Annual day for the school. I am happy to welcome our chief guest, principal, teachers, parents. A big thank you for joining our celebration. ಮೊದಲನೇ ಡ್ಯಾನ್ಸ್ ಬಂದು ಪ್ಲೇ ಗ್ರೂಪ್ ಮಕ್ಕಳದ್ದು, ಸೊ ಅಂದರೆ ಆರ್ನದು. ಸ್ವಲ್ಪ ಆರಾಮಿರಲಿಲ್ಲ, ತುಂಬಾ ಚೆನ್ನಾಗಿ ಮಾಡ್ತಾಯಿದ್ಲು, ಬಟ್ ಇವತ್ತು ತುಂಬಾ ಡಲ್ ಆಗಿದ್ಲು, ಆದರೂ ಕೂಡ ಸ್ವಲ್ಪ ಮಟ್ಟಿಗೆ ಮಾಡಿದ್ಲು. ಈ ವಿಡಿಯೋನ ನಾನು ಇಲ್ಲಿ ಸಿಂಪಲ್ಲಾಗಿ ಶೇರ್ ಮಾಡ್ತೀನಿ, ವಿಡಿಯೋ ಸಿಕ್ಕಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ಶೇರ್ ಮಾಡ್ತೀನಿ. ಸೊ ಹಾಗಾಗಿ ನಾನು ಈಗ ಬೇರೆ ಸಾಂಗನ್ನು ಇದರಲ್ಲಿ ಆ್ಯಡ್ ಮಾಡ್ತೀನಿ. ಸಾಂಗ್ ಬಂದು ಮೇರೆ ಪಾಪ, ಆ ಸಾಂಗಲ್ಲಿ ಇರೋದು. ಸೊ ಇವಾಗ ನಾನಿಲ್ಲಿ ಚೇಂಜಸ್ ಆಗಿ ಸಾಂಗನ್ನು ಹಾಕ್ತಾ ಇದ್ದೀನಿ. ನಾನು ಕಂಡೇನಿ ಡ್ಯಾನ್ಸ್ ಮಾಡೋದಿಗೆ, ಕಂಡ್ಯಾ? ಮಾಡಿದ್ಯಾ? ನನ್ನ ಕೈಯೆಲ್ಲ ಕಟ್ಕೊಂಡೆ, ಓಪನ್ ಮಾಡಿದೆ, ಕ್ಲೋಸ್ ಮಾಡಿದೆ, ಓಪನ್ ಮಾಡಿದೆ. ಅವಳಿಗೆ ಇದು ಕೊಟ್ರ ಫ್ರೂಟಿ ಹೀರದ ದುಂಬಿಯ ಕಂಡೆ, ದಿನಗಳ ನುಂಗುವ ಕ್ಷಣಗಳ ಕಂಡೆ, ದಿಕ್ಕುಗಳಿಲ್ಲದ ದಾರಿಯ ಕಂಡೆ. ಸ್ಕೂಲ್ ಡೇ ಸ್ವಲ್ಪ ಬೇಗನೆ ಆಗಿತ್ತು, ಸೊ ಹಾಗಾಗಿ ನಾವು ನ್ಯೂ ಇಯರಲ್ಲಿ ಒಂದು ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಅಲ್ಲಿಗೆ ಹೋಗೋಣ ಅಂತ ಹೇಳಿ ಹೊರಟ್ವಿ. ಇದು ಕೂಡ ಸ್ವಲ್ಪ ಹತ್ತಿರದಲ್ಲೇ ಇತ್ತು. ಲಾಸ್ಟ್ ಟೈಮ್ ನಾವು ಹೋದಾಗ ಬೆಳಿಗ್ಗೆನೆ ಹೋಗಿದ್ವಿ, ಈ ಸಾರಿ ಸಾಯಂಕಾಲ ಹೋಗೋಣ, ಲೈಟಿಂಗ್ಸಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ. ಆದರೆ ಇವತ್ತು ಸಂಡೇ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಜನ ಇದ್ದಿದ್ರು.
ಆದರೆ ದರ್ಶನ ಕೂಡ ಬೇಗನೆ ಆಯಿತು. ಅಲ್ಲಿಂದ ದರ್ಶನ ಮಾಡಿಕೊಂಡು ಮತ್ತೆ ನಾವು ಊಟ ಮಾಡಿ ಮನೆಗೆ ಬಂದ್ವಿ. ಯಾಕಂದರೆ ನಾಳೆ ಅದ್ವೇನಿಗೆ ಫೈನಲ್ ಎಕ್ಸಾಮ್ ಕೂಡ ಸ್ಟಾರ್ಟ್ ಆಯಿತು. ಸೊ ಹಾಗೆ ಇವತ್ತಿನ ಈ ವಿಡಿಯೋ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸ್ವಾಮಿ ಇಚ್ಛೆ ಆಗೋದಂದ್ರೆ ಕಾಲ್ ಮೇಲೆ ಹಾಕ್ರೆ ನೀರು ಬರೋದು ಎಂತ ಕೇಳಿ खेलो आप ही हो गद्दू इसका लेने का नहीं। कब से पड़ा है, दूसरे का ले रहे हैं।